ವಸತಿ ಶಾಲೆಗೆ ಸಿಎಂ ಸಿದ್ದರಾಮಯ್ಯ ಅವರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ. ಅಚ್ಚರಿಯ ಭೇಟಿಗೆ ಸಾಕ್ಷಿಯಾಗಿದೆ ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ. ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕ್ಲಾಸ್ಗೆ ತೆರಳಿ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದಾರೆ. ಶಾಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೇಸ್ಟ್ರು ಕೂಡ ಆಗಿದ್ದಾರೆ. ಮಕ್ಕಳಿಗೆ ವ್ಯಾಕರಣದ ಪಾಠವನ್ನ ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಸಂಧಿ ಅಂದ್ರೇನು, ಸಂಧಿಗಳಲ್ಲಿ ಎಷ್ಟು ವಿಧ ಅಂತ ಪ್ರಶ್ನೆಯನ್ನ ಕೂಡ ಕೆಲ ವಿದ್ಯಾರ್ಥಿಗಳಿಗೆ ಕೇಳಿದರು. ಮಕ್ಕಳ ಜೊತೆಗೆ ಮುದ್ದೆ ಊಟವನ್ನ ಕೂಡ ಸಿದ್ದರಾಮಯ್ಯ ಅವರು ಸವಿದ್ರು. ದಿಢೀರಂತ ಚಾಮರಾಜಪೇಟೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಜಾಸ್ತಿ ಉಚ್ಚರಿಸಿದ್ರೆ ದೀರ್ಘಾಕ್ಷರ ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ 2 ಮತ್ತು 4 ಒಂದು ಮಾತ್ರ ಯಾವ ಕಾಲದಲ್ಲಿ ಪ್ರಾರಂಭ ಆಯಿತು? ಯಾವ ನವೋದಯ ಶಾಲೆ ರಾಜೀವ್ ಗಾಂಧಿ ಅದು ಸೆಂಟ್ರಲ್ ಅದ್ರ ಮಾದರಿನೇ ಅಲ್ಲ ಸರ್, ಇದು ಅದ್ರ ಮಾದರಿನೇ ಯೂಸ್ ಮಾಡಿ 94-95ರಲ್ಲಿ ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸಾಮಾನ್ಯವಾಗಿ ಸಿಎಂ ಕನ್ನಡ ಪ್ರೀತಿ ಬಗ್ಗೆ ನಾವು ಆಗಾಗ ಕೇಳ್ತಾ ಇರ್ತೀವಿ. ಈಗ ಶಾಲೆಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಮಕ್ಕಳ ಜೊತೆಗೆ ಅದೇ ಕನ್ನಡ ಪ್ರೀತಿ ಹಾಗೂ ಮೇಸ್ಟ್ ಆಗುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಡೀಟೇಲ್ಸ್ ಏನೇನು ಕೊಡ್ತೀರಿ? ಪ್ರಮುಖವಾಗಿ ಮೊರಾರ್ಜಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಸರ್ಕಾರ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಏನ್ ಸಭೆ ಇತ್ತು, ಒಂದು SC/ST ಒಂದು ಪರಿಷತ್ನ ಸಭೆ ಅದಾದ ಮುಗಿಸ್ಕೊಂಡ್ ಬಳಿಕ ನೇರವಾಗಿ ಸಿದ್ದರಾಮಯ್ಯ ಅವರು ದಿಢೀರಾಗಿ ಆ ಒಂದು ಮೊರಾರ್ಜಿ ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಗುಣಮಟ್ಟವನ್ನು ಪರಿಶೀಲನೆ ಮಾಡಬೇಕಾದ್ರೆ ಸಹಜವಾಗಿ ಸಿದ್ದರಾಮಯ್ಯ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಅಂದ್ರೆ ಸಂಧಿ ಸಮಾಸ ಈ ವಿಚಾರವನ್ನ ರಾಜಕೀಯ ವೇದಿಕೆಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ, ವಿಧಾನಸಭೆಯಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸಹಜವಾಗಿ ಅಲ್ಲಿ ವಿದ್ಯಾರ್ಥಿಗಳು ಸಿಕ್ಕಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದು ಸಾಕಷ್ಟು ಒಂದು ವಿಚಾರಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಶುಚಿತ್ವ ಆಗಿರ್ಬೋದು, ಊಟ ಉಪಹಾರ ಇದ್ರ ಬಗ್ಗೆ ಕೂಡ ಕೆಲ ಪ್ರಶ್ನೆಗಳನ್ನು ಕೂಡ ಕೇಳುವಂತ ಸಿದ್ದರಾಮಯ್ಯನವರು ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಕೆಲ ಕಾಲ ಒಂದು ರೀತಿಯಲ್ಲಿ ಕಾಲ ಕಳೆದಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಅಲ್ಲಿ ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೋಸ್ಕರ ಅಲ್ಲೇ ಒಂದು ರೀತಿಯಲ್ಲಿ ಭೋಜನವನ್ನು ಕೂಡ ಸವಿದ್ರು. ಈ ಸಂದರ್ಭದಲ್ಲಿ ಮುದ್ದೆ ಮತ್ತೆ ಅನ್ನ ಸ್ವಲ್ಪ ಬೇಯಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿನ ಒಂದು ಸಹಾಯಕರಿಗೆ ಕೂಡ ಅವರು ಸೂಚನೆಯನ್ನು ಕೂಡ ಕೊಟ್ಟರು. ಇನ್ನುಳಿದಂತೆ ಎಲ್ಲವೂ ಕೂಡ ಸರಿ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಮೊರಾರ್ಜಿ ಶಾಲೆಯ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅವರ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲಿಸುತ್ತೆ ಕಾದ್ ನೋಡ್ಬೇಕು ಮಮತಾ. ರೈಟ್, ಧನ್ಯವಾದ ರವೀಶ್. ನಮ್ಮೆಲ್ಲ ಮಾಹಿತಿಗಾಗಿ. ವಸತಿ ಶಾಲೆಗಳ ಗುಣಮಟ್ಟ ಹಾಗೂ ಅಲ್ಲಿ ಸಿಗ್ತಾ ಇರುವಂತಹ ಶಿಕ್ಷಣದ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಖುದ್ದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮುಂದಾದರು.